ಶ್ರೋತೃಗಳೇ ನಮಸ್ಕಾರ. ನಾವು ದ್ವಾದಶ ಜ್ಯೋತಿರ್ಲಿಂಗಗಳ ಬಗ್ಗೆ ಮಾಹಿತಿಯನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಭಾರತದಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳಿವೆ. ಪ್ರತಿಯೊಂದು ಲಿಂಗದ ಹುಟ್ಟಿಗೂ ಕಥೆ ಇದೆ. ಎಲ್ಲ ಲಿಂಗಗಳಿಗೂ ಗುಡಿಗಳಿವೆ. ಸನಾತನ ಹಿಂದೂ ಧರ್ಮದ ಮಂದಿರಗಳಲ್ಲಿ ಹೆಚ್ಚಾಗಿ ಮಹಾಶಿವನನ್ನೇ ಕಾಣುತ್ತೇವೆ. ದ್ವಾದಶ ಜ್ಯೋತಿರ್ಲಿಂಗಗಳು ಇರುವ ನೆಲೆ ಭಗವಾನ್ ಶಿವನ ವಿಶಿಷ್ಟ ಧಾಮಗಳು. ಸುಮಾರು 2500 ವರ್ಷಗಳ ಹಿಂದೆ ನಮ್ಮ ಸನಾತನ ಧರ್ಮಕ್ಕೆ ಧಕ್ಕೆ ಬಂದಾಗ ಆ ಸಮಯದಲ್ಲಿ ಪರಮೇಶ್ವರನೇ ಶಂಕರಾಚಾರ್ಯರೆಂಬ ಶುಭ ನಾಮದಿಂದ ಅವತರಿಸಿ 72 ದುರ್ಮಠಗಳನ್ನು ಭೇದಿಸಿ ಆಸ್ತಿಕವಾದ ಷಣ್ಮಠಗಳನ್ನು ಸ್ಥಾಪಿಸಿ ಭಾರತ ದೇಶವನ್ನ 3 ಬಾರಿ ಪಾದಯಾತ್ರೆಯ ಮೂಲಕ ಸಂಚರಿಸಿ ಧರ್ಮ ಪ್ರಚಾರವನ್ನ ಮಾಡಿದ್ದಾರೆ. ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಪಾದಯಾತ್ರೆ ಮಾಡಿದ ಸಂದರ್ಭದಲ್ಲಿ 12 ಪುಣ್ಯಕ್ಷೇತ್ರಗಳಲ್ಲಿ ಜ್ಯೋತಿರ್ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದ್ವಾದಶ ಜ್ಯೋತಿರ್ಲಿಂಗಗಳ ಕುರಿತಾದ ಒಂದು ಶ್ಲೋಕವೇ ಇದೆ. ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೇ ಮಲ್ಲಿಕಾರ್ಜುನಂ ಉಜ್ಜಯಿನ್ಯಾಂ ಮಹಾಕಾಲ ಓಂಕಾರ ಮಾಮಲೇಶ್ವರ ಪರಲ್ಯಾಂ ವೈದ್ಯನಾಥಂ ಚ ಡಾಕಿನ್ಯಾಂ ಭೀಮಶಂಕರಂ ಸೇತು ಬಂದೇತು ರಾಮೇಶಂ ನಾಗೇಶ ದಾರುಕಾವಿನೇ ವಾರಣಾಸ್ಯಾಂತು ವಿಶ್ವೇಶ್ವಂ ತ್ರ್ಯಂಬಕಂ ಗೌತಮೀ ತಟೆ ಹಿಮಾಲಯೇತು ಕೇದಾರಂ ಗ್ರೀಷ್ಮೇಶಂ ಚ ಶಿವಾಲಯೇ ಅಂತ 12 ಜ್ಯೋತಿರ್ಲಿಂಗಗಳು ಹೀಗಿವೆ. ತಮಿಳುನಾಡಿನ ರಾಮೇಶ್ವರದಲ್ಲಿ ರಾಮನಾಥ ಎಂಬ ಹೆಸರಿನಿಂದ ಶಿವನು ನೆಲೆಸಿದ್ದಾನೆ. ಆಂಧ್ರ ಪ್ರದೇಶದ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನನೆಂದು, ಮಹಾರಾಷ್ಟ್ರದ ಭೀಮಾಶಂಕರದಲ್ಲಿ ಭೀಮಾಶಂಕರನೆಂದು, ಮಹಾರಾಷ್ಟ್ರದ ತ್ರ್ಯಂಬಕದಲ್ಲಿ ತ್ರಯಂಬಕೇಶ್ವರನೆಂದು, ಮಹಾರಾಷ್ಟ್ರದ ಎಲ್ಲೋರಾದಲ್ಲಿ ಕುಶ್ಮೇಶ್ವರ ಎಂದು, ಗುಜರಾತ್ನ ಪ್ರಕಾಶಪಟ್ಟಣದಲ್ಲಿ ಸೋಮನಾಥನೆಂದು, ಗುಜರಾತ್ನ ಧಾರುಕವನದಲ್ಲಿ ನಾಗೇಶ್ವರನೆಂದು, ಮಧ್ಯಪ್ರದೇಶದ ಮಂದಾತಾದಲ್ಲಿ ಓಂಕಾರೇಶ್ವರನೆಂದು, ಉಜ್ಜಯಿನಿಯ ಉಜ್ಜಯಿನಿ ನಗರದಲ್ಲಿ ಮಹಾಕಾಳನೆಂದು, ಜಾರ್ಖಂಡ್ ವೈದ್ಯನಾಥನೆಂದು, ಉತ್ತರ ಪ್ರದೇಶದ ಕಾಶಿಯಲ್ಲಿ ವಿಶ್ವನಾಥನೆಂದು, ಉತ್ತರಾಂಚಲದ ಕೇದಾರದಲ್ಲಿ ಕೇದಾರನಾಥನೆಂದು ಶಿವನು ಪೂಜಿಸಲ್ಪಡ್ತಾ ಇದ್ದಾನೆ. ಕೋಟಿ ರುದ್ರ ಸಂಹಿತೆಯಲ್ಲಿ ರಾಮೇಶ್ವರ ಜ್ಯೋತಿರ್ಲಿಂಗದ ಕಥೆ ಇದೆ. ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾದ ಜ್ಯೋತಿರ್ಲಿಂಗ ಕ್ಷೇತ್ರ ರಾಮೇಶ್ವರ. ರಾಮನಿಂದ ಸ್ಥಾಪಿಸಲ್ಪಟ್ಟ ಮತ್ತು ಪೂಜಿಸಿದ ಶಿವಕ್ಷೇತ್ರ ಈ ರಾಮೇಶ್ವರ. ಬ್ರಹ್ಮನ ಪುತ್ರ ಪುಲಸ್ತ್ಯ, ಇವನ ಮಗ ವಿಶ್ರವಸ, ಇವರ ಜ್ಯೇಷ್ಠ ಪುತ್ರ ಕುಬೇರ. ಒಂದು ಸಲ ಕಪಾಲಿ ತನ್ನ ಮಗಳಾದ ಕೇಕಶಿಯನ್ನ ಪಾತಾಳದಿಂದ ಭೂಲೋಕಕ್ಕೆ ಕರೆದುಕೊಂಡು ಬರುವಾಗ ದಾರಿಯಲ್ಲಿ ಕುಬೇರನ ಸೌಂದರ್ಯವನ್ನ ನೋಡಿದ ಕಪಾಲಿ ಕುಬೇರನಂತೆ ಸ್ಫುರದ್ರೂಪಿಯಾದ ಮಗನು ಹುಟ್ಟಬೇಕೆಂದು, ಕುಬೇರನ ತಂದೆಯಾದ ವಿಶ್ರವಸ್ಸವರನ್ನ ಮದುವೆಯಾದರೆ ತೇಜಸ್ವಿಯಾದ ಮಗನು ಹುಟ್ಟುತ್ತಾನೆ, ತಮ್ಮ ವಂಶ ವೃದ್ಧಿಯಾಗುತ್ತದೆಂದು ಹೇಳಿದನು. ತನ್ನ ತಂದೆಯ ಅಪ್ಪಣೆಯಂತೆ ಕೇಕಶಿಯು ಅಗ್ನಿಹೋತ್ರದಲ್ಲಿ ತಲ್ಲೀನರಾಗಿದ್ದ ವಿಶ್ರವಸ್ರವರ ಆಶ್ರಮಕ್ಕೆ ಹೋಗಿ ಬಹಳ ನಮ್ರಳಾಗಿ ನಿಂತಳು. ತಪೋಬಲದಿಂದ ಇವಳ ಆಗಮನದ ಉದ್ದೇಶವನ್ನ ತಿಳಿದ ಮುನಿಗಳು, ಈ ಮಧ್ಯರಾತ್ರಿಯಲ್ಲಿ ಮಕ್ಕಳು ಬೇಕೆಂದು ಬಂದಿರುವ ನಿನಗೆ ನನ್ನ ಮೂಲಕ ಹುಟ್ಟುವ ಮಕ್ಕಳು ವಿಚಿತ್ರವಾಗಿ ಹುಟ್ಟುತ್ತಾರೆ, ಆದರೆ ಕೊನೆ ಮಗ ಮಾತ್ರ ನನ್ನ ತೇಜಸ್ಸು ರೂಪ ಗುಣವನ್ನ ಹೊಂದುತ್ತಾನೆ ಅಂತ ಹೇಳಿ ಅವರ ತಪೋಬಲದಿಂದ ಅವಳಿಗೆ ಗರ್ಭದಾನ ಮಾಡ್ತಾರೆ. ಅದೇ ರೀತಿ 10 ತಲೆಗಳು 20 ಕೈಗಳು ಹೊಂದಿದ ರಾವಣ, ಆನೆಯ ಆಕಾರವುಳ್ಳ ಕುಂಭಕರ್ಣ, ದುರ್ಗುಣದಿಂದ ಕೂಡಿದ ಶೂರ್ಪನಖಿ, ಸದ್ಗುಣಗಳನ್ನ ಪಡೆದ ವಿಭೀಷಣನನ್ನ ಕೇಕಶಿಯು ಪಡಿತಾಳೆ. ಇವರೆಲ್ಲರೂ ಬ್ರಹ್ಮಕುಲಕ್ಕೆ ಸೇರಿದವರು. ಶಾಸ್ತ್ರಗಳ ಪ್ರಕಾರ ಬ್ರಹ್ಮಕುಲಕ್ಕೆ ಸೇರಿದವರನ್ನ ಸಂಹಾರ ಮಾಡಿದರೆ ಬ್ರಹ್ಮ ಹತ್ಯಾ ದೋಷ ಬರುತ್ತೆ. ರಾವಣನನ್ನ ಸಂಹಾರ ಮಾಡಿದ ಶ್ರೀರಾಮನಿಗೆ ಬ್ರಹ್ಮ ಹತ್ಯಾ ದೋಷ ಉಂಟಾಯಿತು. ವಿಭೀಷಣನನ್ನು ಲಂಕೆಗೆ ರಾಜನಾಗಿ ಪಟ್ಟಾಭಿಷೇಕ ಮಾಡಿಸಿದ ಶ್ರೀರಾಮ ಸೀತೆಯೊಂದಿಗೆ ಪುಷ್ಪಕ ವಿಮಾನದಲ್ಲಿ ರಾಮೇಶ್ವರಕ್ಕೆ ಬಂದ. ಅಲ್ಲಿಗೆ ದಂಡಕಾರಣ್ಯದಿಂದ ಆಗಮಿಸಿದ ಅಗಸ್ತ್ಯ ಮಹಾಮುನಿಗಳಿಗೆ ದಂಪತಿಗಳು ನಮಸ್ಕರಿಸಿ ರಾವಣನನ್ನು ಸಂಹಾರ ಮಾಡಿದ ಕಾರಣದಿಂದ ಬ್ರಹ್ಮ ಹತ್ಯಾ ದೋಷವನ್ನ ಹೋಗಲಾಡಿಸಲು ಪರಿಹಾರವನ್ನ ಕೇಳಿದರು. ಧರ್ಮ ಸ್ಥಾಪನೆಗಾಗಿ ರಾವಣನನ್ನು ಸಂಹಾರ ಮಾಡಿದ ಪಾಪವು ಶಂಖ ರೀತಿಯಲ್ಲಿರುವ ಈ ದ್ವೀಪದಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದವರಿಗೆ
ದೋಷವು ನಿವಾರಣೆಯಾಗುತ್ತೆ. ನೀವು ಪ್ರತಿಷ್ಠಾಪನೆ ಮಾಡಿದ ಶಿವಲಿಂಗವನ್ನ ದರ್ಶಿಸಿ ಶಿವಾಯ ನಮಃ ಅಂತ ಹೇಳಿದರೆ ಕಾಶಿಯಲ್ಲಿರುವ ವಿಶ್ವನಾಥನನ್ನು ಪೂಜಿಸಿದ ಫಲ ಸಿಗುತ್ತೆ. ನೀವು ಪ್ರತಿಷ್ಠಾಪನೆ ಮಾಡಿದ ಶಿವಲಿಂಗಕ್ಕೆ ಶ್ರೀರಾಮಲಿಂಗ ಎಂದು ಕರೆಯುತ್ತಾರೆ. ಆದಷ್ಟು ಬೇಗ ಈ ಶುಭ ಕಾರ್ಯವನ್ನ ಮಾಡಿ ಅಂತ ಮುನಿಗಳು ಆದೇಶಿಸಿದರು. ಕೂಡಲೇ ಶ್ರೀರಾಮ ತನ್ನ ಭಕ್ತನಾದ ಹನುಮಂತನಿಗೆ ಶೀಘ್ರವಾಗಿ ಕೈಲಾಸಕ್ಕೆ ಹೋಗಿ ಶಿವಲಿಂಗವನ್ನ ತರೋಕೆ ಹೇಳಿದರು. ಕೈಲಾಸದಲ್ಲಿ ಶಿವಲಿಂಗವು ಸಿಗದ ಕಾರಣ ಶಿವನನ್ನ ಸ್ತುತಿಸಿ ಅವನ ಕರುಣೆಯಿಂದ ಕಾಶಿಗೆ ತೆರಳಿ 2 ಶಿವಲಿಂಗವನ್ನು ತಂದನು. ಶ್ರೀರಾಮನಿಗೆ ಪ್ರತಿಷ್ಠಾಪನೆ ಮಾಡಲು ಒಂದು, ಮತ್ತೊಂದು ತಾನು ಪೂಜಿಸಬೇಕೆಂದು 2 ಕೈಗಳಲ್ಲಿ ಲಿಂಗಗಳನ್ನ ಹಿಡಿದು ವೇಗವಾಗಿ ದಕ್ಷಿಣ ದಿಕ್ಕಿನಂತ ಹನುಮಂತ ಬಂದ. ಶಿವಲಿಂಗದ ಪ್ರತಿಷ್ಠಾಪನೆಗೆ ಶುಭ ಮುಹೂರ್ತವು ಮೀರಲು ಹನುಮಂತನು ಬಾರದಿರಲು ಋಷಿಗಳು ಸೀತಾದೇವಿಯು ಮರಳಿನಲ್ಲಿ ಮಾಡಿರುವಂತಹ ಲಿಂಗವನ್ನ ಶುಭ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿದ್ರು. ಶ್ರಾವಣ ಮಾಸ ಶುಕ್ಲ ಪಕ್ಷ ದಶಮಿ ಬುಧವಾರ ಹಸ್ತ ನಕ್ಷತ್ರದಲ್ಲಿ ನೆರವೇರಿಸಿದ್ರು. ಆ ಮರಳಿನ ಲಿಂಗವು ಕಲ್ಲು ಬಂಡೆಯಂತೆ ಗಟ್ಟಿಯಾಯಿತು. ನಂದಿಯನ್ನ ಸ್ಥಾಪಿಸಿ ತನ್ನ ಬಾಣದಿಂದ ಬಾವಿಯನ್ನ ಮಾಡಿ ಆ ತೀರ್ಥದಿಂದ ಅಭಿಷೇಕ ಮಾಡಿ ಪೂಜಿಸಿ ಬ್ರಹ್ಮಹತ್ಯಾ ದೋಷದಿಂದ ಮುಕ್ತಿಯನ್ನ ಪಡೆದ್ರು. ಆ ಬಾವಿಯ ನೀರನ್ನ ಕೋಟಿ ತೀರ್ಥ ಅಂತ ಕರೆದ್ರು. ಶ್ರೀರಾಮನ ಅಪ್ಪಣೆಯಂತೆ ಕೈಲಾಸ ಕಾಶಿಯಿಂದ 2 ಶಿವಲಿಂಗಗಳನ್ನ ತಂದ ಹನುಮಂತನು ಈಗಾಗಲೇ ಲಿಂಗ ಪ್ರತಿಷ್ಠಾಪನೆ ಆಗಿರುವುದನ್ನ ನೋಡಿ ನಿರಾಸೆ ಮತ್ತು ಕೋಪದಿಂದ ನನ್ನ ಜನ್ಮವು ವ್ಯರ್ಥವಾಯಿತು. ಶಿವನನ್ನು ಪ್ರಾರ್ಥಿಸಿ ಅವನ ಕರುಣೆಯಿಂದ ಕಾಶಿಯಲ್ಲಿ ಶಿವಲಿಂಗವನ್ನು ಪಡೆದೆ. ಅದು ವ್ಯರ್ಥವಾಯಿತು. ನಾನು ಯಾವ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥ ಸೇವೆ ಮಾಡಿದೆ. ಆದರೆ ನೀವು ಎಲ್ಲರ ಮುಂದೆ ನನ್ನನ್ನು ಅವಮಾನಿಸಿದ್ದೀರಿ ಮತ್ತು ನಾನು ತಂದ 2 ಶಿವಲಿಂಗಕ್ಕೆ ಬೆಲೆ ಇಲ್ಲದ ಕಾರಣ ನಾನು ದೇಹತ್ಯಾಗ ಮಾಡುತ್ತೇನೆ ಅಂತ ಹೇಳಿ ಹನುಮಂತನು ಕೆಳಗೆ ಬಿದ್ದ. ಅವನನ್ನ ಸಮಾಧಾನ ಪಡಿಸಲು ಶ್ರೀರಾಮನು, ನೀನು ತಂದ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡು, ಅದಕ್ಕೆ ಮೊದಲು ನಾನು ಪ್ರತಿಷ್ಠಾಪನೆ ಮಾಡಿದ ಲಿಂಗವನ್ನ ತೆಗೆದು ಬಿಡು, ವಿನಾಕಾರಣ ದುಃಖಿಸಬೇಡ ಅಂತ ಹೇಳಿದ್ರು. ಇದನ್ನು ಕೇಳಿದ ಹನುಮಂತನು ಶ್ರೀರಾಮನಿಗೆ ನಮಸ್ಕರಿಸಿ 2 ಕೈಗಳಿಂದ ಲಿಂಗವನ್ನು ತೆಗೆಯೋಕೆ ಪ್ರಯತ್ನಿಸಿದರೂ ಆಗಲಿಲ್ಲ. ತನ್ನ ಬಲಿಷ್ಠವಾದ ಬಾಲದಿಂದ ಶಿವಲಿಂಗವನ್ನು ಎಳೆಯಲು ಸಾಧ್ಯವಾಗದೆ ಬಲವಾಗಿ ಪ್ರಯತ್ನಿಸಿ ಘೋರವಾದ ಶಬ್ದದಿಂದ ರಕ್ತಕಾರಿ ಮೂರ್ಛೆ ಹೋದ. ತನ್ನ ಮಹಾಭಕ್ತನ ಸ್ಥಿತಿಯನ್ನ ನೋಡಿ ರಾಮನು ಅವನನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಆತನ ಮೈಯನ್ನ ಮೃದುವಾಗಿ ಸ್ಪರ್ಶಿಸಲು ಎಚ್ಚರಗೊಂಡ ಹನುಮಂತ ರಾಮನಿಗೆ ಕೈ ಮುಗಿದು ನಿಲ್ತಾನೆ. ನಾನು ಪ್ರತಿಷ್ಠಾಪನೆ ಮಾಡಿದ ಶಿವಲಿಂಗವನ್ನು ಅಲುಗಾಡಿಸಲು 33 ಕೋಟಿ ದೇವತೆಗಳಿಂದಲೂ ಅಷ್ಟೇಕೆ ಸೃಷ್ಟಿಕರ್ತನಾದ ಬ್ರಹ್ಮನಿಂದಲೂ ಅಸಾಧ್ಯ. ಶಿವನಿಗೆ ಅಪಚಾರ ಮಾಡಿದ ಕಾರಣ ನೀನು ಮೂರ್ಛೆ ಹೋದೆ. ನೀನು ಬಿದ್ದ ಸ್ಥಳವನ್ನ ಹನುಮಂತ ಕುಂಡ ಅಂತ ಕರೀತಾರೆ. ಯಾರು ಈ ಶುದ್ಧವಾದ ನೀರಿನಿಂದ ತುಂಬಿದ ಕುಂಡದಲ್ಲಿ ಸ್ನಾನ ಮಾಡ್ತಾರೋ ಅವರಿಗೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ ಪುಣ್ಯ ಲಭಿಸುತ್ತೆ. ಇಲ್ಲಿ ಮಾಡುವ ದಾನ ಹೋಮ ಪಿತೃ ಕಾರ್ಯಗಳು ವರಪ್ರದವಾಗುತ್ತದೆ ಎಂದು ಹೇಳಿದ ಶ್ರೀರಾಮ ವಾತ್ಸಲ್ಯದಿಂದ ಆಂಜನೇಯನನ್ನ ಅಪ್ಪಿಕೊಂಡರು. ಬಹು ಸಂತೋಷದಿಂದ ಮಾರುತಿಯು ತಾನು ತಂದ ಶಿವಲಿಂಗವನ್ನ ಶ್ರೀರಾಮಲಿಂಗದ ಉತ್ತರ ಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ವಿಶ್ವನಾಥ ಅಂತ ಕರೆದರು. ಶ್ರೀರಾಮಲಿಂಗವನ್ನ ತನ್ನ ಬಾಲದಿಂದ ಸುತ್ತಿದ ಗುರುತು ಈಗಲೂ ನಾವು ನೋಡಬಹುದು. ಈ ಪುಣ್ಯ ಸ್ಥಳದಲ್ಲಿ ವಿಶೇಷವಾಗಿ ಅನೇಕ ಪುಣ್ಯ ತೀರ್ಥಗಳಿವೆ. ಅವು ಶ್ರೀರಾಮ ತೀರ್ಥ, ಲಕ್ಷ್ಮಣ ತೀರ್ಥ, ಸೀತಾ ತೀರ್ಥ, ಹನುಮಂತ ತೀರ್ಥ, ಸುಗ್ರೀವ ತೀರ್ಥ, ವಿಭೀಷಣ ತೀರ್ಥ, ಜಟಾ ತೀರ್ಥ, ಲಕ್ಷ್ಮೀ ತೀರ್ಥ, ಅಗ್ನಿ ತೀರ್ಥ, ಬ್ರಹ್ಮತೀರ್ಥ, ಅಮೃತ ತೀರ್ಥ, ಚಕ್ರ ತೀರ್ಥ, ಬೇತಾಳ ತೀರ್ಥ, ಪಾಪ ವಿಮೋಚನ ತೀರ್ಥ, ಕಪಾಲ ತೀರ್ಥ, ಮಾನಸ ತೀರ್ಥ, ಕ್ಷೀರತೀರ್ಥ, ಕಪಿತೀರ್ಥ, ಋಣಮೋಚನ ತೀರ್ಥ, ಪಾಂಡವ ತೀರ್ಥ, ದೇವತೀರ್ಥ, ಉಪವೀತನಂದ ತೀರ್ಥ, ಅಗಸ್ತ್ಯ ತೀರ್ಥ, ಧನುಷ್ಕೋಟಿ ತೀರ್ಥ. ಆಲಯದ ಮುಂಭಾಗದಲ್ಲಿ ಕಾಣುವ ಸಮುದ್ರವನ್ನ ಅಗ್ನಿ ತೀರ್ಥ ಎಂದು, ಇದೇ ರೀತಿ ಧನುಷ್ಕೋಟಿ ತೀರ್ಥ ಎಂದು ಕರೆಯುತ್ತಾರೆ. ಇವೆರಡೂ ಸಮುದ್ರ ತೀರ್ಥಗಳು. ಮೇಲ್ಕಂಡ ಈ 2 ತೀರ್ಥಗಳಲ್ಲಿ ಸ್ನಾನ ಮಾಡೋದ್ರಿಂದ ದೇಹ ಶಕ್ತಿಯು ಆತ್ಮಶಾಂತಿಯು ಉಂಟಾಗುತ್ತೆ ಅಂತ ನಂಬಲಾಗಿದೆ. ಅಗ್ನಿ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಬ್ರಹ್ಮ ಹತ್ಯೆ ಮತ್ತು ಕಠಿಣವಾದ ದೋಷಗಳು ಹೋಗುತ್ತವೆ ಎಂದು ಪದ್ಮ ಪುರಾಣದಲ್ಲಿ ಖಚಿತವಾಗಿ ಹೇಳಲ್ಪಟ್ಟಿದೆ. ಧನುಷ್ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿ ಪುನೀತರಾಗಿ
ರಾಮೇಶ್ವರನನ್ನ ದರ್ಶಿಸಿ 3 ದಿನಗಳು ಅಲ್ಲೇ ಇದ್ದರೆ 9 ತಿಂಗಳು ಕಾಶಿಯಲ್ಲಿ ವಾಸ ಮಾಡಿದ ಪುಣ್ಯ ಲಭಿಸುತ್ತೆ. ಈ ದೇವಾಲಯವು ಹಂತ ಹಂತವಾಗಿ ಹಲವು ರಾಜರುಗಳಿಂದ ಧನಿಕರಿಂದ ಕಟ್ಟಲ್ಪಟ್ಟಿದೆ. ಈ ಆಲಯದ 3ನೇ ಪ್ರಾಕಾರದಲ್ಲಿರುವ 1212 ಸ್ತಂಭಗಳು ವಿಧ ವಿಧವಾದ ಚಿತ್ರಕಲೆಗಳಿಂದ ಕೂಡಿದೆ. ಈ ಆಲಯದ ಗರ್ಭಗುಡಿಯಲ್ಲಿ ಜ್ವಲಿಸುತ್ತಿರುವ ಜ್ಯೋತಿರ್ಲಿಂಗವನ್ನ ದರ್ಶಿಸಿದವರು ಪುಣ್ಯ ಫಲ ಪಡೆಯುತ್ತಾರೆ. ಶ್ರೀರಾಮನು ಪ್ರತಿಷ್ಠಾಪಿಸಿದ ಲಿಂಗವಾದುದರಿಂದ ಅದು ರಾಮೇಶ್ವರ ಎಂದು ಪ್ರಸಿದ್ಧಿಯನ್ನ ಪಡೆದಿದೆ. ಶ್ರೋತೃಗಳೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜ್ಯೋತಿರ್ಲಿಂಗದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.